ಕ್ಷೇತ್ರದ ಅಭ್ಯರ್ಥಿ ಬಡವರ ಬಂಧು ಧೀರ ಬಂಧು ಶ್ರೀಮೋಹನ್ ನಾಯಿ. ಎದ್ದೇಳು. ಮನೆಗೆ ಹೋಗೋದಾ? ನಿಮ್ದೇರಿ ಭಾಷಣ. ಬನ್ನಿ. ಅವ್ರದ್ದಾಯ್ತಾ? ಇದು ಬಂದ್ರೆ ಸನ್ಮಾನ್ಯ ಮತ ಬಾಂಧವರೇ, ಈ ಚುನಾವಣೆ ಸಲುವಾಗಿ ಊರೂರು ತಿರುಗಿ ನಾನು ನಿದ್ದೆ ಮಾಡಿ ಎಷ್ಟು ದಿವಸ ಆಯ್ತು. ಈ ಒಂದು ಸಂದರ್ಭದಲ್ಲಿ 2 ಗಳಿಗೆ ನಿದ್ದೆ ಮಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿದ್ದೇನೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಫಾದರ್ಸ್ ಅಂಡ್ ಮದರ್ಸ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಚಿಲ್ಡ್ರನ್ಸ್ ಅಂಡ್ ಚಿಲ್ಡ್ರನೀಸ್. ಕನ್ನಡದಲ್ಲಿ ಮಾತಾಡ್ರೆ? ಓಹೋ, ಕನ್ನಡದಲ್ಲ? ಕನ್ನಡದಲ್ಲಿ ಮಾತಾಡ್ತೀನಿ. ನನ್ನ ಆತ್ಮೀಯ ಮತ ಬಾಂಧವರೇ, ತಂದೆ ತಾಯಿಗಳೇ, ಸೋದರ ಸೋದರಿಯರೇ, ಪುಟಾಣಿ ಪುಟಾಣಿಗಳೇ ಮತ್ತು ನನ್ನ ಅಣ್ಣ ತಮ್ಮಂದರೇ, ಈ ಸ್ವತಂತ್ರ ಹೋರಾಟದಲ್ಲಿ ನಡೆದ ಒಂದು ಸತ್ಯವನ್ನು ನಿಮಗೆ ಹೇಳ್ತೇನೆ. ಸುಮಾರು 1842ನೇ ಇಸ್ವಿ, 1942, 902 ಒಟ್ಟಲ್ಲಿ ಹೋರಾಟ ನಡೆಯಿತು. ಆ ಹೋರಾಟದಲ್ಲಿ ಸ್ವತಂತ್ರದ ಜ್ವಾಲೆ, ಅದರ ಬೆಂಕಿ, ಸ್ವಾತಂತ್ರ್ಯದ ಬೆಂಕಿ ಎಲ್ಲಿವರೆಗೂ ಹರಡಿತ್ತಪ್ಪ ಅಂದ್ರೆ ಕಾಶ್ಮೀರದಿಂದ ಹಿಡಿದು ಕರ್ನಾಟಕದವರೆಗೂ ಹರಡಿತ್ತು. ಕನ್ಯಾಕುಮಾರಿವರೆಗೂ. ಹೌದು ಹೌದು, ಕನ್ಯಾಕುಮಾರಿವರೆಗೂ ಹರಡಿತ್ತು. ಈ ಸ್ವತಂತ್ರ ಮಹಾ ಹೋರಾಟದಲ್ಲಿ ನಾವೆಲ್ಲ ಸೆರೆವಾಸ ಅನುಭವಿಸಿದ್ವಿ. ನಾವು ಜೈಲಲ್ಲಿದ್ದಾಗ ಮಹಾತ್ಮ ಗಾಂಧಿಯವರು, ನೆಹರು, ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್, ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಆಗಾಗ ಜೈಲಿಗೆ ಬಂದು ಹೋಗ್ತಾ ಇದ್ರು. ನಾನು ಮಾತ್ರ ಅಲ್ಲೇ ಇದ್ದೆ. ನನಗೆ ಜೈಲಿನಲ್ಲಿ ಬರೀ ಬ್ರಿಟಿಷರ ಕಾಟ ಒಂದೇ ಅಲ್ಲ, ಸಿಗಡೆ ಕಾಟವೂ ಇತ್ತು. ಬಹಳ ಧೈರ್ಯದಿಂದ ಅದನ್ನು ನಾನು ಜಯಿಸಿದ್ದೀನಿ. ಸ್ವತಂತ್ರ ಬಂದ ಮೇಲೆ ಹೊರ ಬಂದಿದ್ದೀನಿ. ಅಂತೂ ಇಂತೂ ಒಟ್ಟಲ್ಲಿ ಬ್ರಿಟಿಷರು ನಮಗೆ ಸ್ವತಂತ್ರ ಕೊಡಿಸಿದ್ರು. ಮಹಾತ್ಮ ಗಾಂಧಿಯವರು. ಹೌದು ಹೌದು, ಮಹಾತ್ಮ ಗಾಂಧಿಯವರು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದರು. ಅಂದ್ರೆ ನಮ್ಮಂತ ಹಿರಿಯ ನಾಯಕರುಗಳೆಲ್ಲ ಸೇರಿ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದೀವಿ. ಇವತ್ತು ನಾವು ಸ್ವತಂತ್ರ ಪಡಬೇಕಾದ್ರೆ ಏನೇನೋ ಆಸೆ ಪಟ್ಟು ಅದು ಯಾವುದೂ ನೆರವೇರಲಿಲ್ಲ. ಊಟಕ್ಕೆ ತೊಂದರೆ ಆಗಿದೆ, ಉಡೋ ಬಟ್ಟೆಗೆ ತೊಂದರೆ ಆಗಿದೆ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಶಾಂತಿ ಇದ್ರೆ ಯಾರೋ ಹೆಣ್ಣು ಮಕ್ಕಳ ಹೆಸರು ಹೇಳ್ತೀನಿ ತಿಳ್ಕೋಬೇಡಿ. ದೇಶದ ಶಾಂತಿ ಇಲ್ಲದಾಗಿದೆ. ಆದ್ದರಿಂದ ಸತ್ಯವಾಗಿ ಹೇಳ್ತೀನಿ, ದೇವರಾಣೆಗೂ ಹೇಳ್ತೀನಿ, ನೀವೆಲ್ಲ ಈ ಸಾರಿ ದಯಮಾಡಿ ನನಗೆ ಮತವನ್ನು ನೀಡಿ ಜಯಶೀಲನಾಗಿ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೂ ಬಂದು ನಾಯಿಯಾಗಿ ನಿಂತು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ತೀನಿ. ನಾನು ದೇವರಾಣೆಗೂ ಹೇಳ್ತಾ ಇದ್ದೀನಿ, ನಿಮ್ ಬೀದಿಗೆ 8 ದೀಪ 4 ಕೊಳಾಯಿ ಹಾಕಿಸ್ತೀನಿ. ನಾನು ನನ್ನ ಗುರುತು ನಾಯಿ ಗುರುತು. ನಾಯಿ ಈ ಹೆಚ್ಚಿನ ಪ್ರಾಣಿ. ನಿಮ್ಮೆಲ್ಲರಿಗೂ ಮನರಂಜನೆಗೆ ತೊಂದರೆ ಆಗದೆ ಇರೋ ಹಾಗೆ ಕ್ಯಾಪ್ರೇಟ್ ಆರ್ಸ್ ಲೈಸೆನ್ಸ್ ಕೊಡಿಸ್ತೀನಿ. ಇಸ್ಪಿಟ್ ಕ್ಲಬ್ ಓಪನ್ ಮಾಡಿಸ್ತೀನಿ. ನಿಮ್ಮೆಲ್ಲರ ಅಮೂಲ್ಯ ಮತವನ್ನು ನನಗೆ ಕೊಟ್ಟು ಜಯಶೀಲವಾಗಿ ಮಾಡಬೇಕು ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಈ ದೇಶದಲ್ಲಿ ಈ ಚುನಾವಣೆಯಲ್ಲಿ ನಾನು ನಿಮಗೆ ನೀಡಿದ್ರು ಒಂದೇ ಒಂದು ಸಂದೇಶ: ಗೂಂಡಾಗಿರಿ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಇಂಥವರನ್ನ ಕಿತ್ಕೊಳ್ಬಾರ್ದು. ಪರಮ ಪೂಜ್ಯರಾದ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟ ಮಹಾತ್ಮ ಗಾಂಧೀಜಿಯವರು ನಮ್ಮ ನಡುವೆ ಇಲ್ಲ. ಪೂಜ್ಯ ನೆಹರೂರವರು ನಮ್ಮ ಜೊತೆ ಇಲ್ಲ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ನಮ್ಮ ಜೊತೆಲಿಲ್ಲ. ಸುಭಾಷ್ ಚಂದ್ರ ಬೋಸ್ ರವರು ಇಲ್ಲ. ನನಗೂ ಆರೋಗ್ಯ ಯಾಕೆ ಆದ್ರೂ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ, ನನ್ನ ಭಾರತ ದೇಶದ ಸರ್ವತೋಮುಖವಾದ ಏಳಿಗೆಗಾಗಿ ನಾನು ಹೋರಾಡಲೇಬೇಕು. ಯಾರು ನೋಡ ರಾಜು, ಹೋಗ ಕಡೆ. ಏನ್ರಿ ಬೋರ್ ಹೊಡಿಸ್ತಾ ಇದ್ದೀರಾ? ಸ್ವಲ್ಪ ವೀರಾವೇಶದಿಂದ ಪೌರುಷದಿಂದ ಮಾತಾಡಿ. ಮಾತಾಡ. ಹೋದ್ಸಲ ನಾನು ನಿಮ್ಗೆ ಭಾಷಣ ಬರ್ಕೊಟ್ಟಿದ್ದಲ್ಲ, ಅದನ್ನೇ ಹೇಳಿ. ಇಂಗ್ಲಿಷ್ ಅಲ್ಲಿದೆ. ಇರ್ಲಿ, ಹೇಳ್ರಿ, ಹೇಳಿ. ಮಹನೀಯರೇ, ಈ ದೇಶದ ಕಾರ್ಮಿಕರಿಗಾಗಿ, ಈ ದೇಶದ ನೌಕರರಿಗಾಗಿ, ಬಡವರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ತನುಮನ ಧನವನ್ನೇ ಏಕೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರು? ಯಾಕೋ ಮನೆ ಕಡೆ ಬರ್ಲಿಲ್ಲ? ಅಜ್ಜಿ, ಏನ್ ಮಾಡೋದು?
ಚುನಾವಣೆ ಹತ್ರ ಬರ್ತಾ ಇದೆ, ಹಗಲು ರಾತ್ರಿ ಕೆಲಸ. ನೋಡು, ಇವನ್ ಕಾಟ ನನ್ ಕೈಲಿ ತಡಿಯಕ್ ಆಗ್ತಾ ಇಲ್ಲ. ನೀವ್ ಇಲ್ದಿರೋವಾಗ ಭಿಕ್ಷೆ ಬೇಡಕ್ ಹೊರಟೋಗ್ತಾನೆ. ಇವನ್ ಯಾವ್ದಾದ್ರು ಶಾಲೆಗೆ ಹಾಕೋದು ಒಳ್ಳೇದು ಮರೆ. ಲೇ ರಾಜು, ಅಜ್ಜಿಗೆ ಯಾಕೋ ತೊಂದರೆ ಕೊಡ್ತೀಯಾ? ಇನ್ನೊಂದ್ಸಾರಿ ಭಿಕ್ಷೆ ಬೇಡದು ನೋಡು, ಜಾಡಿಸ್ತೀನಿ. ಅಜ್ಜಿ ಸ್ವಲ್ಪ ದಿವಸ, ಆಮೇಲೆ ಏನಾದ್ರೂ ಒಂದು ಏರ್ಪಾಡು ಮಾಡ್ತೀನಿ. ನೋಡು, ಹೇಗೂ ನಿಮಗ್ ಪುರ್ಸುತ್ತಿಲ್ಲ. ಮಕ್ಕಳು ಕರ್ಕೊಂಡು ನಾನು ಹಳ್ಳಿಗೆ ಹೊರಟೋಗ್ತೀನಪ್ಪ. ಯಾಕಜ್ಜಿ, ಹಳ್ಳಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆಯಾ? ಹೌದಪ್ಪ, ಯಾಕೋ ಕೆಲವು ದಿವಸದಿಂದ ನನ್ನ ಹಳ್ಳಿ ನನ್ನ ಬಾ ಅಂತ ಕೈ ಬೀಸಿ ಕರೀತಾ ಇದೆ. ನನ್ನ ಕೊನೆಯ ದಿವಸಗಳನ್ನ ಹಳ್ಳಿಲೇ ಕಳಿಬೇಕು ಅಂತ ನನ್ನ ಆಸೆ ಮಗು. ಯಾಕಜ್ಜಿ ಹಾಗೆಲ್ಲ ಮಾತಾಡ್ತೀಯ? ಇನ್ನೆರಡೇ ದಿವಸ ಚುನಾವಣೆ ಮುಗಿದ ತಕ್ಷಣ ನಾನು ನಿಮ್ ಜೊತೆ ಹಳ್ಳಿಗೆ ಬರ್ತೀನಿ. ಯಾಕೆ ಗುರು, ನೀನೊಬ್ನೇ ಯಾಕೆ? ನಾವು ಹಳ್ಳಿಗೆ ನಾವು ಬರ್ತೀವಿ. ಅಜ್ಜಿ ಹಳ್ಳಿ ಹೇಗಿದೆ ಅಂತ ನಾವು ನೋಡ್ತೀವಿ. ನಾವು ಬರ್ತೀವಿ. ಅಜ್ಜಿ ಬರ್ತೀವಿ, ಅಜ್ಜಿ ಬರ್ತೀವಿ. ಹೊಟ್ಟೆಗೆ ಏನಾದ್ರು ಹಾಕೊಂಡ್ರೇನ್ರೋ? ಅಯ್ಯ, ನಾವು ಸುಮ್ನೆ ಇದ್ರು ಇವನ್ ಸುಮ್ನೆ ಇರ್ಬೇಕಲ್ಲ. ಈಗಾಗಲೇ 2 ಹೋಟ್ಲು ಖಾಲಿ ಮಾಡಿದಾನೆ. ಆಗಿದ್ದೀರಾ? Come on friends. ಎಲ್ಲರೂ ಏನೇನ್ಬೇಕು ಎಲ್ಲರೂ ಆರ್ಡರ್ ಮಾಡಿಪ್ಪ. ನಮಗೆ ಸ್ಟ್ರಾಂಗ್ ಕಾಫಿ. ನನಗೊಂದು ಮೈಸೂರ್ ಪಾಕ್. ಪಾಕ ಸಿದ್ಧವಾಗಿದೆ, ಮೈಸೂರು ಹಾಕಬೇಕು ಅಷ್ಟೇ. ನನಗೊಂದು ಮಸಾಲೆ ರೋಸ್ಟ್. ನನಗೆ 2 ಬೆಣ್ಣೆ ಮಸಾಲೆ. ಭಟ್ರೆ, ಒಳ್ಳೆ 2 ತೂತಡೆ ಕೊಡ್ರಿ. ನನ್ ಮಾಮೂಲಿ 1 ಡಜನ್ ಇಡ್ಲಿ, 2 ಖಾಲಿ. ಇವತ್ತು ನಮ್ಮ ಹೋಟೆಲ್ ಖಾಲಿ. ಓಯ್ ರಾಯರೇ, ಎಲೆಕ್ಷನ್ ಬಂತಲ್ಲ, ಇಲ್ಲಿ ಬರುವ ಗಿರಾಕಿಗಲ್ಲ ನೀವು ಸ್ವಲ್ಪ ಹೇಳುವುದು, ನಮ್ಮ ಪಾರ್ಟಿಗೆ ಓಟ್ ಹಾಕಲಿಕ್ಕೆ. ಎಂಟು ರಾಯರೇ, ಒಳಗೆ ಬರುವ ಗಿರಾಕಿಗಳು ಅಂದ್ರೆ ನೀವೇ, ಹೊರಗೆ ಇರುವವರಿಗೆ ಬೋರ್ಡ್ ಹಾಕಿರುವನಲ್ಲ. ಆಯ್ತಾಳ್ರಿ ರಾಯರೇ, ಒಟ್ಟು ನಿಮ್ಮ ಓಟ್ ಎಷ್ಟು? ಏನು ರಾಯರೇ, ನಿಮಗೆ ಗೊತ್ತಿಲ್ಲವಾ? ಮನೇದು 3, ಇಲ್ಲಿದು 3. ನಮ್ ಗುರ್ತು ಗೊತ್ತಲ್ಲ, ಕತ್ತೆ ಮರತ್ರೆ ಒದಿಯುತ್ತೆ. ಜಗೋ ರಾಯರೇ ತಗೊಳ್ಳಿ. ಎಂಟು ರಾಯರೇ, ಇದು ಓಟು ಹಾಕಲು ಲಂಚವಾ? ನೀವು ನಮ್ಮ ಪಾರ್ಟಿ ಅಲ್ವಾ, ನಿಮಗೆ ಬಂದು ನಾವು ಲಂಚ ಕೊಡುವುದಾ? ರಾಯರೇ, ಇದು ಬಿಲ್ಲು. ಬಿಲ್ಲು 3 ಪುಸ್ತಕ ಒಟ್ಟು. ಇದು ಇವತ್ತಿನ ಬಿಲ್ಲು, ಬಾಕಿ ಹಣ ಮುಂದಿನ ಚುನಾವಣೆಯಲ್ಲಿ. ಉಡುಪಿ ಕೃಷ್ಣ, ಹೀಗೆ ಪ್ರತಿದಿನ ಚುನಾವಣೆ ಬರಬಾರ್ದ? ಏ ಮಾಡಿ, ಬೇಗ ತಾಳೋ. ಎಂಟು ನಿನ್ನ ಬೇರೆ ಬೇರೆ ಯಾಕಲೇ ಹೋದ್ ಸಾರಿ ಚುರುಕ್ ಮುಟ್ಸಿದ್ ಸಾಲಿಲ್ವೇನಾ? ಪ್ರೀತಿ ಗೆದ್ದು ನೋ ಮರ್ಸ್ಬಿಟ್ಟಿದೆ. ಯಾಕೋ ಮರಿ ನಮ್ಮ ಮೊಹಲ್ಲಾದಲ್ಲಿ ತಿರುಗಾಡ್ತಾ ಇದೀಯಾ? ಈ ಮೊಹಲ್ಲ ಯಾರಪ್ಪಂದು? ನಾಲ್ಗೆ ಕತ್ರ ಸಾಕ್ಬಿಡ್ತೀನಿ ಮಗನೇ. ಯಾಕೆ ತಿರುಗಾಡ್ತಾ ಇದೀಯ ಮಗಳು? ನಾನು ಹುಡುಗಿ ನೋಡಕ್ಕೆ. ಯಾರು ನಿನ್ ಹುಡುಗಿ? ಕಾಮಾಕ್ಷಿ ಅಂತ ಬಗಳ ಹುಡುಗಿ. ಪರವಾಗಿಲ್ಲ ಗುರು, ಪರವಾಗಿಲ್ಲ ಬೇಡ್ರು. ನನಗೂ ಒಂದ್ ಕಾಲ ಬರುತ್ತೆ, ಆಗ ನಾನು ನೋಡ್ಕೋತೀನಿ. ಮಕ್ಳ ನಿಲ್ಲ. ಇನ್ನು ಬೆಳಗಾದ್ರೆ ಇದೇ ಗೋಳಾಗೋಯ್ತು. ರೇ ಮಿಸ್ಟರ್, ಏನ್ರಿ ಇದು ನ್ಯೂಸೆನ್ಸ್? ರಸ್ತೆಯಲ್ಲಿ ಹೊಡೆದಾಟ ಬಡದಾಟ. ರೇ ಮಿಸ್ಟರ್, ನಿಮ್ ಕೆಲಸ ನೀವು ನೋಡ್ಕೊ ಹೋಗ್ರಿ, ಇದು ನಮ್ ಸ್ವಂತ ವಿಷಯ. ಏನು ರೋಡಲ್ಲಿ ಹೊಡೆದಾಡೋದು ಬಡದಾಡೋದು ನಿಮ್ ಸ್ವಂತ ವಿಷಯ ಆಗೋಯ್ತೆ?
ಲಕ್ಷಣವಾಗಿದೆ. ಓದಲ್ಲ ಬರಿಯಲ್ಲ, ಈ ದಿನ ಹಾಳು ಮಾಡ್ಬಿಡ್ತವೆ ಪುಂಡು ಪೋಖ್ರಿಗಳು ತಂದು. ಓಯ್ ಮಿಸ್ಟರ್, ಏನ್ರಿ ಹೇಳಿದ್ರಿ? ಪೋಖ್ರಿಗಳ ಎಲ್ಲಿ ಇನ್ನೊಂದ್ಸಲಿ ಹೇಳಿ. ಗುರು, ಇವರು ಆ ಕಾಮಾಕ್ಷಿ ಫಾದರು, ನಮ್ ಚಂದ್ರು ಭಾವಿ ಮಾವ. ಸ್ವಾಮಿ ಬನ್ನಿ. ದಯಮಾಡಿ. ಇವನ್ ಜೊತೆ ಯಾಕೆ ಜಗಳ ಆಡ್ತಿದೀವಿ ಅಂತ ಕೇಳಿದ್ರಲ್ಲ, ಇವನ್ ಯಾರು ಗೊತ್ತಾ? ಪಕ್ಕದ ಮೊಹಲ್ಲಾದಲ್ಲಿ ಶಂಕರ್ ಅಂತ ಒಬ್ಬ ರೌಡಿ ಇದ್ದಾನೆ. ಆ ಗುಂಪ್ನವನು ಇಲ್ಲಿ ಯಾಕೆ ಬಂದಿದ್ದಾನೆ ಗೊತ್ತಾ? ನಿಮ್ ಮಗಳನ್ನ ಬೇಟೆ ಆಡೋಕ್ ಬಂದಿದ್ದಾನೆ. ಹುಡುಗ ಹೇಗಿದ್ದಾನೆ ಹೇಳಿ, ಅಳಿಯ ಇಷ್ಟ ಆದ್ರೆ ಒಳಗೆ ಓದಿಸ್ಬಿಡೋಣ. Shut up. Get out.